hold, feel, squeeze, leave. ಆದಷ್ಟು seconds, then again 2 seconds. 2. ಇವತ್ತು ಮೇನ್ ಮೋಸ್ಟ್ ಇಂಪಾರ್ಟೆಂಟ್ 4 ಪವರ್ಫುಲ್ ಸೂಪರ್ ಸೆಟ್ಸ್ ಹೇಳ್ತೀನಿ ಟು ಗ್ರೋ ಯುವರ್ ಬೈಸಿಪ್ಸ್ ಆ್ಯಂಡ್ ಟ್ರೈಸಿಪ್ಸೇ ಮೇನ್ ಮುಖ್ಯ. 3 ಪಾರ್ಟ್ ಟ್ರೈಸಿಪ್ಸ್ ಇರುತ್ತೆ, 1 ಪಾರ್ಟ್ ಬೈಸಿಪ್ಸ್ ಇರುತ್ತೆ. ಅದೆಲ್ಲ ಇರಲಿ, ಪ್ರತಿಯೊಂದು ಬಾಡಿ ಪಾರ್ಟ್ಸ್ಗೂ ನಾನು ಇನ್ಮೇಲೆ ಹೆವಿಯೆಸ್ಟ್ ಗ್ರೋತ್ ಯಾವ ಥರ ತಗೊಳ್ಳೋದು. ಯಾಕೆಂತಂದರೆ ಸಹಜವಾಗಿ ಯಾರೂ ವಿತೌಟ್ ಸ್ಟಿರಾಯ್ಡ್ಸ್ ಇಲ್ಲದೇ ನೀವು ತಗೊಳ್ಳೋ ಅಂಥ ಯಾವುದೇ ಒಂದು ಎಕ್ಸಸೈಸ್ ಮಾಡುವಾಗ ಕಾರ್ಟಿಸೋಲ್ಸ್ನ ನಾವು ಸ್ಟಾಪ್ ಮಾಡಬೇಕು. ಕಾರ್ಟಿಸೋಲ್ಸ್ನ ಸ್ಟಾಪ್ ಮಾಡಬೇಕು ಅಂದರೆ ಕೆಲವಾರು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಐತೆ, ಅದನ್ನು ಹೇಳ್ತೀನಿ, ಲಾಸ್ಟ್ಗೂ ಹೇಳ್ತೀನಿ ಏನು ಯೂಸ್ ಮಾಡಬೇಕು ಅಂತ. ಸೊ ನ್ಯಾಚುರಲಾಗಿ ನೀವು ಕಾರ್ಟಿಸೋಲ್ಸ್ನ ಸಪ್ರೆಸ್ ಮಾಡಿ ನಿಮ್ಮ ಗ್ರೋತ್ ಹಾರ್ಮೋನ್ಸ್ನ ಜಾಸ್ತಿ ಮಾಡಿ ಮೇನ್ ಮಸಲ್ನ ಗ್ರೋತ್ ಮಾಡ್ಬೋದು. ಫಸ್ಟು ನಾನು ಹೆಡ್ ಓವರ್ ಕ್ರಾಸ್ ಕೇಬಲ್ ಕಲ್ಸಲ್ಲಿ ಫುಲ್ ಸ್ಟ್ರೆಚ್ ತೊಗೊಂಡು ಕ್ಲೀನಾಗೆ ಈ ಪೀಕಲ್ಲಿ ಫುಲ್ ಟೈಟ್ ಸ್ಕ್ವೀಸ್ ಮಾಡಿ ದೆನ್ ಅಗೇನ್ ಬಿಡಬೇಕು. ಇದು 12ರಿಂದ 15 ಇಲ್ಲಾಂದರೆ 20 ಗಂಟೆ ಫಸ್ಟ್ ಸೆಟ್ ಮಾಡ್ಕೊಬೇಕು. ಆಮೇಲೆ ವಿ ಶುಡ್ ಗೋ ಆನ್ ಲೋಡಿಂಗ್ ಹೆವಿ ವೇಟ್ಸ್. ಯಾವುದೇ ಕಾರಣಕ್ಕೂ ವೇಟಲ್ಲಿ ಕಾಂಪ್ರಮೈಸ್ ಆಗೋಂಗಿಲ್ಲ. ಓಕೆ ತೇಜು, 12ರಿಂದ 15 ಹೊಡಿಬೇಕು. ನೀನು ಸ್ಟಾರ್ಟ್ ಮಾಡಿ. ಇದು ಕಡಿಮೆ ಐತೆ ಅನಿಸುತ್ತೆ ವೆಯ್ಟ್ ನಿನಗೆ. ಸೂಪರ್ ಸೆಟ್ಸ್ಗೆ ಇದಾಗಿದ ತಕ್ಷಣವೇ ರೋಪ್ ಹಾಕ್ಕೋಬೇಕಾಗತ್ತೆ. ಫಸ್ಟ್ ಒಂದು ಕೆಲಸ ಮಾಡೋಣ, ಒಬ್ಬರು ಓವರ್ ಹೆಡ್ ಇದು ಕೇಬಲ್ ಮಾಡಿದ ತಕ್ಷಣವೇ ಅವರೇ ರೋಪ್ ಹಾಕ್ಕೊಂಡು ಮಾಡ್ಕೊಂಬಿಡ್ಲಿ, ಏನೋ ರೋಪ್ ಪುಷ್ ಡೌನ್ ಮಾಡಿಬಿಡ್ಲಿ. ಅದಾದಮೇಲೆ ಇನ್ನೊಬ್ರು ಮಾಡಲಿ, ಅವ್ರಿಗೂ ಸೂಪರ್ ಸೆಟ್ ಆಗತ್ತೆ. ಆಯಿತಾ? ಹಾಕು ಒಂದು ರೋಪ್ ಹಾಕು. ಸೂಪರ್ ಸೆಟ್ಸು ಮ್ಯಾಕ್ಸ್ ಟು ಮ್ಯಾಕ್ಸ್ 20 ಸೆಟ್ಸ್ ಬರುತ್ತೆ. 20 ಸೆಟ್ಸ್ ಮಾಡೋ ಅಷ್ಟೊತ್ತಿಗೆ ವೇಟ್ಸ್ ಇವೆಂಚುಲಿ ಹೈ ಮಾಡ್ತಾ ಹೋಗ್ಬೇಕು. ನೋಡು, ಮಾಡಿ 15ರಿಂದ 20 ಹೊಡಿ. ತೋರಿಸು, ರೊಟೀನ್ ತೋರಿಸು. ಬೈಸಿಪ್ಸ್ ಏನು ತಲೆ ಹಿಂದೆ ಹೊಡಿತ್ಯಾ? ಎಕ್ಸೈಲ್, ಇನ್ಹೇಲ್, ಎಕ್ಸೈಲ್, ಇನ್ಹೇಲ್, exhale, inhale, elbows, yes, exhale, inhale, yes, exhale, inhale, hello, exhale, inhale, exhale, inhale. ಇದು ಭಾಳ ಇಂಪಾರ್ಟೆಂಟು. ರೋಪ್ ನಾವು ಪುಷ್ ಡೌನ್ ಮಾಡೋದು ಏನಕ್ಕೆ ಅಂತ ಅಂದರೆ ಓವರಾಲ್ ಟ್ರೈಸಿಪ್ಸ್, ಲಾಂಗ್ ಹೆಡ್ಡು, ಅಪ್ಪರ್ ಹೆಡ್ಡು, ಮಿಡ್ಲ್ ಹೆಡ್ಡು, ಸೊ ಅದು ಥಿಕ್ನೆಸ್ ಬೆಳೆಸೋದಕ್ಕೆ ರೋಪ್ ಪುಷ್ ಡೌನ್ ಅನ್ನೋದು ಭಾಳ ಇಂಪಾರ್ಟೆಂಟು. ವಿ ಬಾರ್ ಪುಷ್ ಮಾಡೋದು ಅದು ಬೇರೆ, ಅದು ಬಂದು ಅಪ್ಪರ್ ಟ್ರೈಸಿಪ್ಸ್ಗೆ ನಾವು ಮಾಡ್ತೀವಿ. ಬಟ್ ರೋಪ್ ಪುಲ್ ಡೌನ್ ಮಾಡೋದು ಓವರಾಲ್ ಥಿಕ್ನೆಸ್ಗೋಸ್ಕರ. ಇದು ಸೂಪರ್ ಸೆಟ್ಸಲ್ಲಿ ನಾನು ಹೇಳಿದ್ನಲ್ಲ, ಇದು ಓವರ್ ಹೆಡ್ ನೀವು ಕೇಬಲ್ ಏನು ಮಾಡ್ತೀರಾ ಮಾಡಿದ ತಕ್ಷಣವೇ ಇದನ್ನು ಮಾಡಿ. ಫಸ್ಟ್ ಸೆಟ್ಟು ನೀವು ಲೆಕ್ಕ ಹಾಕ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಸೆಟ್ ಈಸ್ ಫಾರ್ ವಾರ್ಮ್ ಅಪ್. ಓಕೆ, ಅದಾದ ನಂತರ ಸೆಕೆಂಡ್ ಸೆಟ್ಟಿಂದ ಹಿಡಿದು ಇನ್ನು 4 ಸೆಟ್ ಬಂದು ನಿಮಗೆ ವರ್ಕಿಂಗ್ ಸೆಟ್ಸ್ ಅಂತ ಲೆಕ್ಕ ಬರುತ್ತೆ. ಈ ಕಡೆ ವೇಟ್ ಕರೆಕ್ಟ್ ಮಾಡ್ಕೊ, ವರ್ಕಿಂಗ್ ಬರುತ್ತೆ. ಸೊ 5 ಸೆಟ್ಸ್ ಈಚ್, 4 ಟೈಪ್ ಆಫ್ ಎಕ್ಸಸೈಸ್. ಸೊ 20 ಲೆಕ್ಕ ಬರುತ್ತೆ. ಕೈ ಸ್ಟ್ರೈಟ್ ಇಟ್ಕೊಳ್ಳಿ ಕ್ಲೀನಾಗೆ. ಇದನ್ನು ಟರ್ನ್ ಮಾಡಿ. ನೀವು ನಾರ್ಮಲಾಗಿ ಏನು ಬೈಸಿಪ್ಸ್ ಹೊಡಿತೀರೋ, ಹೋಲ್ಡ್, ಫೀಲ್, ಸ್ಕ್ವೀಸ್, ಲೀವ್. ಆದಷ್ಟು ಫೀಲ್ ಈಚ್ ಆ್ಯಂಡ್ ಎವ್ರಿ ರೆಪ್. ಸುಮ್ಮನೆ ತಸ ಅಂತ ಹೊಡೆಯೋದಲ್ಲ, ಫೀಲ್, ಪ್ರತಿಯೊಂದು ಫೀಲ್ ಮಾಡ್ಕೊಳ್ಳಿ. ಸ್ವಲ್ಪ ವೆಯ್ಟ್ ಕಡಿಮೆ ಮಾಡು. ಸ್ಟಾರ್ಟಿಂಗ್ ಫಸ್ಟ್ ಸೆಟ್ ವೆಯ್ಟ್ ಬೇಡ, ಆಮೇಲೆ ವೆಯ್ಟ್ ಹಾಕ್ಕೊಳ್ಳೋಣ. ಯಾಕೆಂದರೆ ಇನ್ನು ಮುಂದೆ ಪಂಪ್ ಭಯಂಕರ ಆಯ್ತದೆ. ಈ ಕಡೆಗಿಂತ 2:2 ಅಂತ ಹಾಕ್ಕೊಳ್ಳಿ. 2 seconds, ದೆನ್ ಅಗೈನ್ 2 seconds, 2, 2, 4, 5. ಎಲ್ಬೋಸ್ ಲಾಕ್. ಎಲ್ಬೋಸ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬರಬಾರ್ದು, ಇಲ್ಲ ಮೇಲ್ಗಡೆನೂ ಹೋಗಬಾರ್ದು, ಕರೆಕ್ಟಾಗಿರಲಿ. ನಿಮಗೆ ಬೈಸಿಪ್ಸ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ಬಾರ್ದು. ಸ್ಕ್ವೀಸ್ ಸೇಮ್ ನೀವೇನು ಪೋಸ್ ಹೊಡಿತೀರ ಅದೇ ಥರ. ಓಪನ್ ದ ಫಿಂಗರ್ಸ್,
ತಗೊಳ್ಳಿ, ಸ್ಕ್ವೀಸ್ ಮಾಡಿ, ದೆನ್ ಅಗೇನ್ ಒಳಗಡೆ. ಎಸ್ 10 7 8 9 10 11 20 reps minimum. 12 13 14 15 16 17 18 19 20. ಗೋ ಸ್ಟ್ರೈಟ್. ಏನೋ ಕೆಳಗಡೆ ಇದೆ ಅಂತ ಅನ್ಕೋ, ಜಾಸ್ತಿ ಮೇಲ್ಗಡೆ ಹೋಗ್ಬಾರ್ದು, ಶೋಲ್ಡ್ರಿಗಿಂತ ಮೇಲ್ಗಡೆ ಹೋಗಬಾರ್ದು. ನಿನ್ನ ಮಾಮೂಲಿ ಡಬಲ್ ಬೈಸಿಪ್ಸ್ ಏನು ಹೊಡಿತೀಯಪ್ಪ, ಇಲ್ಲಿ ಇಟ್ಕೋತೀಯ ಕೈ, ಇಲ್ಲಿ ಇಟ್ಕೋತೀಯ, ದ್ಯಾನ್ ಸ್ಕ್ವೀಸ್. ಸ್ಕ್ವೀಸ್. ಇದನ್ಯಾಕೆ ಆಚೆ ಬಿಟ್ಟಿದ್ಯಾ? ಎಸ್, ಓಪನ್, ಸ್ಕ್ವೀಸ್. ಎಸ್, ಓಪನ್, ಸ್ಕ್ವೀಸ್, ಓಪನ್. ಹಿಂಗೆ ಬಿಡು, ತಿರ್ಗಾ ಹಿಂಗೆ ತಗೋ, ತಿರ್ಗಾ ಇದು ಮಾಡು. ಫೀಲ್ ಯುವರ್ ಬೈಸಿಪ್ಸ್. ಎಕ್ಸೈಲ್. ರೆಡಿ ಮಾಡ್ಕೊ. ನಾನು ಕೊಟ್ಟಿದ್ಯಾ? ಎಕ್ಸಸೈಸ್ ಮಾಡುವಾಗ 45 ಮಿನಿಟ್ಸ್ ಇಲ್ಲ 75 ಮಿನಿಟ್ಸ್. ಇದಾದ ನಂತರ ದಯವಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ. ಹೆವಿ ಇಂಟೆನ್ಸ್ ಎಕ್ಸಸೈಸ್ ಮಾಡಿದಾಗ 75 ಮಿನಿಟ್ಸ್ ಈಸ್ ಮ್ಯಾಕ್ಸ್. ಅದ್ರ ಮೇಲ್ಗಡೆ ಮಾಡಿದಾಗ ಕಾರ್ಟಿಸೋಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನು ಮಾಡುತ್ತೆ, ನಿಮ್ಮ ಮಸಲ್ ಗ್ರೋತ್ನ ಹಿಡಿದು ಬಿಡುತ್ತೆ. ನೀನು ಇರೋದೆಲ್ಲಿ, ಇದಿರೋದೆಲ್ಲಿ. ತಲೆ ಹಿಂದೆ ಅಲ್ಲ, ಕಿವಿಗೆ. ಸೊ 45 ಮಿನಿಟ್ಸ್ ದ್ಯಾನ್ 75 ಮಿನಿಟ್ಸ್. ಇದ್ರ ಒಳಗಡೆ ಯು ಶುಡ್ ಫೀಲ್ ದಿ ಎಕ್ಸಸೈಸ್ ಆ್ಯಂಡ್ ದಟ್ ಈಸ್ ವಾಟ್ ಮೇಕ್ಸ್ ಯುವರ್ ಮಸಲ್ ಟು ಗ್ರೋ. ಒನ್ಸ್ ನನ್ನ ಓವರಾಲ್ ಬೈಸಿಪ್ಸ್ ವಿತೌಟ್ ಪಂಪ್ 21 ಇಂಚಸ್ ಇತ್ತು. ಅದಾದಮೇಲೆ ಮಧ್ಯದಲ್ಲಿ ಬಿಟ್ಟು ನಾವು ಐ ಆಮ್ ಲಿಟಲ್ ಬಿಟ್ ಮೋರ್ ಏಜ್ ಬಿಡಿ, ಏಜ್ ಇಸ್ ಓನ್ಲಿ ದ ನಂಬರ್, ದಟ್ ಡಸಂಟ್ ಮೀನ್. ಆ್ಯಂಡ್ ಮೋರ್ ಓವರ್ ವಿತೌಟ್ ಟೇಕಿಂಗ್ ಎನಿ ಜ್ಯೂಸ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನು ತಗೊಳ್ದೇ ಬಾಡಿನ ಮೇಂಟೈನ್ ಮಾಡಬೇಕು ಅಂದರೆ ದೇರ್ ಆರ್ ಸರ್ಟನ್ ನ್ಯಾಚುರಲ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಟೇಕ್. ಒಮೆಗಾ 3, ಆಮೇಲೆ ಸಿ ವಿಟಮಿನ್ ಆ್ಯಂಡ್ ಇನ್ನೂ ಬೇರೆ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅದನ್ನು ತಗೊಳ್ಳಿ. ಅದನ್ನು ನಿಮಗೆ PS ಅಂತ ಹೇಳ್ತೀವಿ ನಾವು. ಅದನ್ನು ತೊಗೊಂಡ್ರೆ ಭಾಳ ಒಳ್ಳೆಯದು. ಆಮೇಲೆ ಮೆಗ್ನೀಷಿಯಮ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸ್ಲೀಪ್ ಸೈಕಲ್ ಬಂದು 7 to 9 hours ಇರಲೇಬೇಕು. ಅದಕ್ಕಿಂತ ಕಡಿಮೆ ಇತ್ತು ಅಂದರೆ ಸ್ಲೀಪ್ ಸೈಕಲ್ಲು ನಿಮಗೆ ಕಾರ್ಟಿಸೋಲ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೀಪ್ ಸ್ಲೀಪ್ ಆ್ಯಂಡ್ ಗುಡ್ ಸ್ಲೀಪ್ ಆಲ್ವೇಸ್ ರೆಡ್ಯೂಸಸ್ ದಿ secretion of cortisol. Yes, exhale, squeeze, leave, exhale, squeeze, leave. ಇಲ್ಲಿ ಗಂಟೆ ತಗೋ ಸಾಕು. ಏನು ಟರ್ನ್ ಮಾಡಬೇಡ, ಸ್ವಲ್ಪ ಬೇಳ್ಬಿಡು. ದೆನ್ ಅಗೈನ್ ಜಾಸ್ತಿ ಮೇಡೆ ಹೋಯ್ತು, ಎಲ್ಬೋ ಎದೊಳ್ತಾಯ್ತು. ನಾರ್ಮಲಾಗಿ ಬೈಸಿಪ್ಸ್, ಡಬಲ್ ಬೈಸಿಪ್ಸ್ ಏನು ಹೊಡಿತೀವಿ ಅದು ನೋಡಿ. ಎಕ್ಸೈಲ್, ಲೀವ್. ಎಸ್, ಎಕ್ಸೈಲ್, ಲೀವ್. ದಿಸ್ ಈಸ್ ದ ಫಸ್ಟ್. ನಾರ್ಮಲ್ ಐಸೋಲೇಷನ್ಗೆ ಅನ್ನೋದಕ್ಕಿಂತ ವಿ ಆ್ಯಕ್ಟಿವೇಟ್ ದಿ ಬೈಸಿಪ್ಸ್ ಮಸಲ್ ಆ್ಯಂಡ್ ಆಲ್ಸೋ ದಿ ಟ್ರೈ ಮಸಲ್ಸ್ ಅಪ್ಪರ್, ಮಿಡ್ಲ್ ಆ್ಯಂಡ್ ಲೋವರ್ ಲಾಂಗ್ ಹೆಡ್, ಅಪ್ಪರ್ ಟ್ರೈಸಿಪ್ಸ್ಗೆ, ದೆನ್ ಹಾರ್ಶಿವ್ಗೆ. ಇಷ್ಟೂ ಎಲ್ಲ ಫಸ್ಟು ನಾವು ಅದನ್ನು ಏನಂತಾರೆ ನಮ್ಮ ಭಾಷೆನಲ್ಲಿ ಹೇಳಬೇಕು ಅಂದರೆ ಬಿಸಿ ಮಾಡ್ಕೊಳ್ಳೋದು, ವಾರ್ಮಪ್ ಅಂತ ಏನು ಹೇಳ್ತೀವಿ. ನಾನು ವಾರ್ಮಪ್, ಐ ಡು ನಾಟ್ ಬಿಲೀವ್ ಇನ್ ವಾರ್ಮಪ್. Because mentally, when we jump into the exercise, normally the mind will be in the state of warm up, and normally first set ನಾನು ಏನು ಐಸೋಲೇಷನ್ ಅಂತ ಯೂಸ್ ಮಾಡ್ತೀನಿ, ಯಾರ್ದು ನಾರ್ಮಲಿ ನಾನು ಫಸ್ಟ್ ಸೆಟ್ ಅಂತ ಏನು ಯೂಸ್ ಮಾಡ್ತೀನಿ, ಅಲ್ಲೇ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಐ ವಿಲ್ ನೆವರ್ ಸ್ಟ್ರೆಸ್ ದಟ್ ಸೆಟ್. ಅದು ಆಟೋಮೆಟಿಕ್ಕಾಗಿ ವಾರ್ಮಪ್ ಆಗೋಗಿರ್ತದೆ. ಸೊ ಐ ರಿಯಲಿ ಡೋಂಟ್ ಬಿಲೀವ್ ಇನ್ ವಾರ್ಮಪ್. ಬಟ್ ಕೂಲ್ ಡೌನಲ್ಲಿ ನಾನು ಐ ಬಿಲೀವ್ ಇನ್ ದಟ್. ಬಿಕಾಸ್ ಈ ಎಕ್ಸಸೈಸ್ ಆದಮೇಲೆ ಅದೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ನಾನು. ಕೂಲ್ ಡೌನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಬಿಕಾಸ್ ಎಕ್ಸಸೈಸ್ ಆಗಿದ ನಂತರ ದೇರ್ ಈಸ್ ಒನ್ ಟೆಕ್ನಿಕ್ ಬೈ ವಿಚ್ ನಿಮ್ಮ ಕಾರ್ಟಿಸೋಲ್ ರಿಲೀಸ್ ಆಗೋದನ್ನು ನೀವು ಇನ್ನೂ ಸಪ್ರೆಸ್ ಮಾಡ್ಬೋದು. ದಟ್ ಈಸ್ ದ ಬ್ರೀದಿಂಗ್ ಟೆಕ್ನಿಕ್. ಅದು 2 to 4 ಅಂತ ಹೇಳ್ತೀವಿ ನಾವು. 2 to 4 ಅಂತ ಅಂದರೆ
2 seconds ಡೀಪ್ ಬ್ರೀತ್, ದೆನ್ 4 seconds ಸ್ಲೋ ಎಕ್ಸೇಲ್. ಅದನ್ನು ನೀವು ಮಾಡಬೇಕು. ಆಯಿತಾ? ಯಾರ್ದು? ಜಯಂದ. ಪ್ರತಿ ಸೆಟ್ಗೂ ವೇಟ್ ಜಾಸ್ತಿ ಮಾಡಿ, ಪ್ರತಿ ಸೆಟ್ಗೆ ವೇಟ್ ಜಾಸ್ತಿ ಮಾಡಿ. ಸೊ 2 to 4 ಅಂತ ಹೇಳ್ತೀವಿ. 2 seconds ಡೀಪ್ ಬ್ರೀತ್, ದೆನ್ 4 seconds ಎಕ್ಸೈಲ್. ಅದನ್ನು ಮಾಡಲೇಬೇಕು. ಆಮೇಲೆ ಕೂಲ್ ವಾಕಿಂಗ್ ಮೀನ್ಸ್, ಕೂಲ್ ವಾಕಿಂಗ್ ಅನ್ನೋದಕ್ಕಿಂತ ಸ್ಟೇಟ್ ಆಫ್ ಮೈಂಡ್ ಕೂಲ್ ಆಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನಮ್ಮ ಜಿಮ್ ದೊಡ್ಡದಾಗಿರೋದ್ರಿಂದ ನಾನು 1 ರೌಂಡು 2 ರೌಂಡು ನಾನೇನು ಮಾಡ್ತೀನಿ, ಒಂದು 2 ನಿಮಿಷ 3 ನಿಮಿಷ ಐ ವಾಂಟ್ ಟು ವಾಕ್. ಆವಾಗ ಕಾರ್ಟಿಸೋಲ್ ರಿಲೀಸ್ ಆಗಲ್ಲ. ದೀಸ್ ಆರ್ ದ ಗುಡ್ ಹ್ಯಾಬಿಟ್ಸ್. ವೆನೆವರ್ ಯು ಡೂ ಹೆವಿ ಎಕ್ಸಸೈಸ್, ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆನ್ ದಟ್. ಶೋಲ್ಡ್ರಿಂದ ಇಳಿತಾ ಇದೆಯಾ ನೀನು? ಹಾಂ, ಈಗ ಮಾಡು. ಹಾಂ, ತಲೆ ಹಿಂದೆ ಹೋಗೋದಲ್ಲ, ಕಿವಿ ಹತ್ರ ಬಾ. ಎಕ್ಸೈಲ್, ಫೀಲ್ ಫೀಲ್ ಫೀಲ್. ಒಳಗಡೆ ತೊಗೊಂಬೇಡ, ಅಲ್ಲಿಂದನೇ ತಗೋಬೇಡ. ಹಾಂ, ಓಪನ್ ಮಾಡು, ರಿಸ್ಟ್ ಓಪನ್ ಮಾಡು. ದೆನ್ ಅಗೈನ್ ಸ್ಕ್ವೀಸ್, ಎಕ್ಸೈಲ್. ಎಸ್, ಇಂಟೆನ್ಸ್ ವರ್ಕೌಟ್ ಇದು. ಯಾವತ್ತೂ ಇಂಟೆನ್ಸ್ ವರ್ಕೌಟ್ ಮಾಡಿದಾಗ ಮೇಕ್ ಯುವರ್ ಸೆಷನ್ ಎಂಡ್ ವಿತ್ ಕಾಮಿಂಗ್ ಡೌನ್ ಯುವರ್ ಹಾರ್ಟ್ ಬೀಟ್, ಯುವರ್ ಮೆಂಟಲ್ ಸ್ಟೇಟಸ್ ಎಲ್ಲ ಅದನ್ನು ಕಾಮ್ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಕಾರ್ಟಿಸೋಲ್ ರಿಲೀಸ್ ಮಾಡಿದ್ರೆ ನಿಮ್ಮ ಮಾಡಿರೋ ಕಷ್ಟಪಟ್ಟಿರೋಂಥದ್ದು ಎಕ್ಸಸೈಸ್ ಮಾಡಿರೋದೆಲ್ಲ ನಿಮ್ಮ ಮಸಲ್ ಗ್ರೋತ್ ಆಗೋದು ಭಾಳ ಕಷ್ಟ ಆಗೋದು ಅವಾಗ. ಯಾಕೆಂದರೆ ದೇವರು ಆ ಥರ ಸೃಷ್ಟಿ ಮಾಡಿದ್ದಾನೆ. ನಾವು ಎಕ್ಸಸೈಸ್ ಮಾಡಿದ ತಕ್ಷಣವೇ ನಾವು ಗ್ರೋತ್ಗೆ ಅಂತ ಮಾಡ್ತೀವಿ. ಬಟ್ ಆ ಎಕ್ಸಸೈಸ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಮಸಲ್ ಹತ್ರ ಕಾರ್ಟಿಸೋಲ್ಸ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕಾರ್ಟಿಸೋಲ್ಸ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇಟ್ ವಿಲ್ ಬ್ಲಾಕ್ ಪ್ರೋಟೀನ್ ಸಿಂಥಸಿಸ್ ಟು ದ ಪರ್ಟಿಕ್ಯುಲರ್ ಮಸಲ್. ಪ್ರೋಟೀನ್ ಅಲ್ಲಿಗೆ ಹೋಗೋದಕ್ಕೆ ಆಗಲಿ, ಇಲ್ಲ ರೀಕಾಪ್ರೇಷನ್ ಅಂದರೆ ರೆಡಿ ಆಗೋದಕ್ಕೆ ಆಗಲಿ, ಅದು ಸ್ಟಾಪ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೈ ಟು ಅವಾಯ್ಡ್ ಮೋರ್ ಸ್ಟ್ರೆಸ್. ಫಸ್ಟ್, ಸೆಕೆಂಡ್, ಡೀಪ್ ಸ್ಲೀಪ್, ಬ್ರೀದಿಂಗ್ ರಿದಮ್, ಅದೆಲ್ಲ ಹೇಳ್ತೀನಿ ಒಂದೊಂದೇ ಕೊನೆ ಗಂಟನೂ ಹೇಳ್ತೀನಿ ನಾನು. ಓಕೆ, ಯಾರ್ದು? Eight, 7, 6, 5, 4, 3, 2, 1. ಬೈಸಿಪ್ಸ್ ಪೀಕ್ ನೋಡಿ, ಮೇನ್ ಈ ಎಕ್ಸಸೈಸ್ ವರ್ಕ್ ಆಗದೆ ಬೈಸಿಪ್ಸ್ ಪೀಕ್ಗೆ. ಇಲ್ಲಿ ಕೌನ್ ಬನೇಗಾ ಕರೋಡ್ಪತಿ, ಇದು ದಿಸ್ ಈಸ್ ದ ಪೀಕ್. ಇನ್ನೊಂದು. ಎಸ್, ಪೀಕ್ 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 ಪೀಕ್. ಸವಾಸ್, ಇದು ವರ್ಕೌಟ್. ಇವತ್ತು ಆಚೆ ಕಡೆ ಹೋಗೋ ಅಷ್ಟೊತ್ತಿಗೆ ಕೈ ಎತ್ಕೊಂಡು ಹೋಗ್ತಾ ಇದ್ದೀನೋ ಇಲ್ಲ ತೊಡೆ ಎತ್ಕೊಂಡು ಹೋಗ್ತಾ ಇದ್ದೀನೋ ಅನ್ಬೇಕು. ಕೈ ಎತ್ಕೊಂಡು ಹೋಗ್ತಾ ಇದ್ದೀನೋ ಇಲ್ಲಾಂದ್ರೆ ಕಾಲನ್ನು ತೊಡೆ ಎತ್ಕೊಂಡು ಹೋಗ್ತಾ ಇದ್ದೀನೋ ಅನ್ಬೇಕು. ಹಂಗೆ ಬೆಳೆಸೋ ರೀತಿ ಮಾಡಲಿ. ಸ್ಲೋ. ತಾಳಲ್ಲ ವೇಟು. ಬ್ರೋ ಆಮೇಲೆ ಎಸ್, ಸ್ಕ್ವೀಸ್, ಹೋಲ್ಡ್, ಡ್ಯಾನ್ ಲೀವ್. ಸ್ಕ್ವೀಸ್ ಸಾಲ್ತಾ ಇಲ್ಲ. ಎಕ್ಸೈಲ್. ಎಸ್, ಎಕ್ಸೈಲ್. Leave. Stop. ಇದು ಓ ಅಮ್ಮ.
ಅಪ್ಪ ತೋರಿಸ್ತಾ ಇದೆಯಾ? ಅಲ್ಲಿಂದ ಮೇಲ್ಗಡೆ ಬರ್ತಾ ಇರ್ತದೆ. ಇವನು ತೋರಿಸಿ ಇಲ್ಲಿ. ಎಕ್ಸೈಲ್, ಸ್ಲೋ ಆ್ಯಂಡ್ ಸ್ಟಡಿ ರೆಪ್ಸ್. ಯಾವ ಚೀಟಿಂಗ್ ಇಲ್ಲ, ಯಾವ ಸ್ವಿಂಗಿಂಗ್ ಇಲ್ಲ, ತರಲೆ ಥರ ಮಾಡೋಂಗಿಲ್ಲ, ಗ್ಯಾನ್ ಬಂದಂಗೆ ಸ್ವಿಂಗ್ ಮಾಡ್ಕೊಂಡು ಚೀಟ್ ಮಾಡೋಂಗಿಲ್ಲ. ಫೀಲ್ ಈಚ್ ಆ್ಯಂಡ್ ಎವ್ರಿ ರೆಪ್, ಎವ್ರಿ ಸ್ಕ್ವೀಸ್. ಆಮೇಲೆ ನೆಗೆಟಿವ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಕ್ಸೈಲ್, 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 ಲೀವ್, ಇನೇಲ್, 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 ಇನೇಲ್. ಫಸ್ಟ್ ಸೆಟ್ 10 to 12 ಸಾಕು. ಸೆಕೆಂಡ್ ಸೆಟ್ ಪ್ರೋಗ್ರೆಸಿವ್ ಓವರ್ಲೋಡ್ ಮೀನ್ಸ್ ಸ್ವಲ್ಪ ಜಾಸ್ತಿ ವೆಯ್ಟ್ನ ಇನ್ಕ್ರೀಸ್ ಮಾಡಿಕೊಂಡು 8 to 10 reps ಸಾಕು. ಓಕೆ, ಸೂಪರ್ ಸೆಟ್ಸ್ಗೆ ಆಗಿದ ತಕ್ಷಣವೇ ವಿ ಬಾರು, ಜಾಸ್ತಿ ಹಿಂದೆ ಹೋಗಂಗಿಲ್ಲ. ಎಲ್ಬೋ ಇಲ್ಲೇನೆ. ಎಸ್, ನಾವು ಎಕ್ಸೈಲ್, ಇನೈಲ್, ಸ್ಲೋ, ಎಕ್ಸೈಲ್, ಇನೈಲ್, ಎಕ್ಸೈಲ್, ಇನೈಲ್, ಎಕ್ಸೈಲ್, ಇನೈಲ್, ಎಕ್ಸೈಲ್, ಇನೈಲ್. ಎಸ್, ಎಕ್ಸೈಲ್, ಇನೈಲ್. ಕೈ ಹಿಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಹಿಂಗೆ. ಇದೆಲ್ಲ ಬೆಂಡ್ ಮಾಡೋಂಗಿಲ್ಲ. ಎಸ್, ಎಕ್ಸೈಲ್, ಇನೈಲ್. ಹಾಂ, ಕಮನ್ ಕಮನ್. ಇಲ್ಲ, ತಪ್ಪು ತಪ್ಪು ತಪ್ಪು, ಶೋಲ್ಡ್ರಿಂದ ಆಯ್ತದ. ಇಲ್ಲ ಇಲ್ಲ, ಇನ್ನೊಂದು 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 ಇಲ್ಲೇ ಇರಲಿ, ಇಲ್ಲೇ ಇರಲಿ. ಹಾಂ, ನನ್ನ ಕೈ ಸಪೋರ್ಟ್ ತಗೋ, ನನ್ನ ಕೈ ಸಪೋರ್ಟ್ ತಗೋ, ನನ್ನ ಕೈ ಸಪೋರ್ಟ್ ತಗೋ, ನನ್ನ ಕೈ ಸಪೋರ್ಟ್ ತಗೋ. ನನ್ನ ಕೈ ಬಿಟ್ಟು ಹೋಗಂಗಿಲ್ಲ ನೀನು. ಹಾಂ, ಸಪೋರ್ಟ್ ತಗೋ, ಹೊಡಿ ಹೊಡಿ. ಹಾಂ, ಇಳಿಸೋ ಇಳಿಸೋ ಇಳಿಸೋ. ಜೈ ಶ್ರೀರಾಮ್. 8, 7, 6, 5, 4, ಇಲ್ಲಿಗೆ 4, 4, 5, 6, 7, 8, ಇಲ್ಲಿಗೆ 4, 4. ಇವಾಗ ಇರೋದು 3. ನಿಮ್ಮ ಅಪ್ಪ ಹೊಡಿತಾನ. 2. ಇನ್ನೊಂದು ಹೊಡೆದ್ಬಿಡು, ಇನ್ನೊಂದು ಹೊಡೆದ್ಬಿಡು. ಆಗಲ್ಲ, ಇರಲಿ. 1, 2, 3. ಇನ್ನೊಂದು 1, 8, 1, 7. ಕಮ್ ಎಕ್ಸೈಲ್. ಹಾಂ, ಬರಲಿ ಆ ಕೈ, ಬರಲಿ. ಹಾಂ, ಸವಾಸ್, ಬರಲಿ. ಹಾಂ ಹಾಂ, ಬಿಡ್ಬೇಡ ಬಿಡ್ಬೇಡ. ಎಕ್ಸೈಲ್, ಹೋಲಿ, ಸವಾಸ್. ನೋಡು, ಇದು ಮುಗಿಸಿದ ತಕ್ಷಣನೇ ಪ್ರೀಚರ್ ಬೆಂಚು. ಹಾಂ, ಸಾಕು, ಬಾ ಬಾ. ಪ್ರೀಚರ್ ಬೆಂಚ್ ಮುಗಿಸಿದ ತಕ್ಷಣವೇ ಸೂಪರ್ ಹ್ಯಾಮರ್ ಎಕ್ಸ್ಟೆನ್ಷನ್. ಹ್ಯಾಮರ್ ಎಕ್ಸ್ಟೆನ್ಷನ್ನು ಇದು ಟ್ರೈಸಿಪ್ಸ್ಗೆ ಇಟ್ ವರ್ಕ್ಸ್ ಇನ್ ಅ ಡಿಫ್ರೆಂಟ್ ವೇ. ಆಯಿತಾ? ಸ್ವಲ್ಪ ವೇಟು ಜಾಸ್ತಿನೇ ಇಟ್ಕೊಂಡು ಕ್ಲೀನಾಗಿ ಪೂರ್ತಿ ರೆಸ್ಟ್ ಕೊಟ್ಕೊಂಡು ವಿ ಹ್ಯಾವ್ ಟು ಪುಷ್. ಎಕ್ಸೈಲ್, ದೆನ್ ಇನೈಲ್. ಫಸ್ಟ್ 15 to 20 reps. ಬಾ, ಹಿಡಿ ಬಾ. ನೀನು ಪ್ರೀಚರ್ ಬೆಂಚು 15 to 20 ಪೂರ್ತಿ ರೆಸ್ಟು. 1, 2, 3, 4, 5, 6, 7, 8, 9, 10, 11, 12, 13, 14, 15. ಆಗಿದ ತಕ್ಷಣವೇ ಹ್ಯಾಮರ್ ಪ್ರೀಚರ್ ಬೆಂಚ್ ಕವರ್ ಮಾಡಿ ಕ್ಲೋಸ್ ಮಾಡೋದು ಇಟ್ಕೊಂಡು. ಇದನ್ನು ನೀವು ಇಲ್ಲೇ ಮಾಡಬೇಕು ಅಂತ ಏನಿಲ್ಲ. ಬೇಕಾದ್ರೆ ಮನಿಕೊಂಡು ಅಕಸ್ಮಾತು ಯಾರ ಹತ್ರನೂ ಈ ಹ್ಯಾಮರ್ ಇದಿಲ್ಲ ಅಂತಂದರೆ, ಎಕ್ಸ್ಟೆನ್ಷನ್ ಇಲ್ಲ ಅಂದರೆ, ನೀವು ಮನಿಕೊಂಡು ಟೇಬಲ್ ಮೇಲೆ 2 ಡಂಬಲ್ಸ್ ಇಟ್ಕೊಂಡು, ಸೇಮ್ ನಾನು ಇದು ಮನಗಿದ್ದೀನಿ ಅಂತ ಅಂದ್ಕೊಳ್ಳಿ, ಟೇಬಲ್ ಮೇಲೆ ಡಂಬಲ್ಸಿಂದ ನೀವು ಮಾಡ್ಬೋದು. ಸೊ ಇದು ನಾನು ಮಾಡೋವಂಥ ಚೀಟು. ಇದೇನೋ ಇದು ಕೆಳಗಡೆ ಐತೆನಾ. ಒಟ್ಟು ಟೋಟಲ್ ಈಗ 15 ಸೆಟ್ಸ್ ಆಗೈತೆ. ಇದು 15th ಸೆಟ್ ಇವಾಗ ನಡೀತಾ ಇರೋಂಥದ್ದು. ಇದಾಗಿದ ತಕ್ಷಣ ಮಾಮೂಲಿ ನಾನು ಹೇಳೋಣ ಹ್ಯಾಮರ್ ಓವರ್ ಎಕ್ಸ್ಟೆನ್ಷನ್. ಇದನ್ನು ಇದು ಟ್ರೈಸಿಪ್ಸ್ಗೆ ಅದರದ್ದೇ ಆದಂಥ ರೀತಿಯಲ್ಲಿ ಸ್ಟಿಚ್ ಮಾಡುತ್ತೆ.
ಇದಾಗಿದ ತಕ್ಷಣ ನಾವು ಫ್ಯೂಚರ್ ಬೆಂಚು ಫ್ಯೂಚರ್ ಬೆಂಚ್ ಅಂತೀವಿ. ಈ ಸೈಡ್ ಕಾಲು ಮತ್ತೆ ಸಿಂಗಲ್ ಡಂಬಲ್ ಓವರ್ ಎಕ್ಸ್ಟೆನ್ಷನ್, ಸಾರಿ ಸಿಂಗಲ್ ಡಂಬಲ್ ಅಲ್ಲ, ವಿ ಓವರ್ ಎಕ್ಸ್ಟೆನ್ಷನ್, ಓವರ್ ಹೆಡ್ ಫುಲ್ ಅಪ್. ಓಕೆ, ಇದು ಲಾಸ್ಟ್ ಸೆಟ್ಟು. ಇದಾಗಿದ ತಕ್ಷಣನೇ ಅಲ್ಲಿ ಹೋಗೋಣ. ಓಕೆ, ಈ ಕೈ ಯಾವಾಗಲೂ ಸ್ಟ್ರೈಟ್ ಇರ್ಬೇಕು. ಇದು ಇನ್ನೊಂದು ಹಿಂಗೆ ಬೆಂಡ್ ಮಾಡ್ಕೊಂಡಿದ್ದ, ಹಿಂಗೆ ಪುಷ್ ಮಾಡಬೇಡಿ, ಹಿಂಗೆ ಇರ್ಬೇಕು. ಹಾಂ, ಎಕ್ಸೈಲ್ ನೇಲ್. ಹಾಂ, ಸಾಕಪ್ಪ. ಮುಗೀತು. 2 ಸೆಕೆಂಡ್ ವಿಡಿಯೋ ಮಾಡಪ್ಪ. ಗೊತ್ತವ್ರೆ. ಹಾಂ, ಸ್ಟ್ರೆಚಿಂಗ್ ಮಾಡ್ತಾವ್ರೆ ಅಂತ. ಕೈ ಇದು ಹತ್ತರಿಂದ 12 ಮಾಡಿ ಸಾಕು. ಇದು ಲಾಸ್ಟ್ ಸೂಪರ್ ಸೆಟ್. ಮಾಡಿ ತಕ್ಷಣ ಓವರ್ ಡೀಪ್ ಪುಷ್ ಮಾಡಬೇಕು. ಎಕ್ಸೈಲ್ ಇನ್ಹೇಲ್, ಎಕ್ಸೈಲ್ ಇನ್ಹೇಲ್, ಎಕ್ಸೈಲ್. ಬ್ಯೂಟಿಫುಲ್ ಎಕ್ಸಸೈಸ್. ಈ ಸೈಡ್ ಬಾರ್ ತಗೊಂಡು ಯೂಸ್ ಮಾಡ್ತಾ ಇರೋದು. ಸ್ಟ್ರೈಟ್ ಬಾರ್ ಬರಲಿಲ್ಲ ಯಾಕೆಂತ ಅಂದರೆ ನ್ಯೂಟ್ರಲ್ ಗ್ರಿಪ್ ಬರಲಿ ಅಂತ. ಒನ್ ಆಫ್ ದಿ ಬೆಸ್ಟ್ ಆರ್ಮ್ ಬೆಂಡ್ ಆಗಿದ್ದು. ಕೊಡಿ. 3 4 ಹೋಲ್ಡ್, ಎಕ್ಸೈಲ್ ಇನ್ಹೇಲ್, ಎಕ್ಸೈಲ್ ಇನ್ಹೇಲ್. ಮುಂದೆ ಬಗ್ಗು, ಇನ್ನ ಹಾಯ್ ನಮ್ದೆ ಬಗ್ಗು, ಕೆಳಗಡೆ ಇನ್ನ ಬಗ್ಗು. ಹಾಂ, ಎಕ್ಸೈಲ್ ಇನ್ಹೇಲ್. ಬಸ್ ಆದ ತಕ್ಷಣನೇ ಪುಷ್. ಕೆಳಗಡೆ ಬಗ್ಗು. ಹಾಂ, ಪುಷ್. ಬಿಡು ಹಿಂದೆ, ಇಲ್ಲೇ ಇದಿಲ್ಲೇ ಇರಲಿ, ಮಾತ್ರ ಬಿಡು. ಹಾಂ, ಎಕ್ಸೈಲ್. ಹಾಂ, ಇನ್ಹೇಲ್, ಇನ್ಹೇಲ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಇದು 20 ಮೇಲೆ ಸಾಲಲ್ಲ ಇದು. ಇದಕ್ಕೆ ಯಾವತ್ತೂ ಸ್ವಲ್ಪ ಹೆವಿ ವೇಟ್ಸೇ ಮಾಡಬೇಕು. ಇದು ಕಡಿಮೆ ವೇಟ್ಸ್ ಮಾಡಿದ್ರೆ ನಿಮಗೆ ಅಷ್ಟು ಫ್ಲೆಕ್ಸ್ ಆಗಲ್ಲ, ಸ್ಟ್ರೆಚ್ಚು ಆಗಲ್ಲ. ಓಕೆ ನಕ್ಕ ಪಾಟಿ. ಪೋಸ್ಟರ್ ಮಾತ್ರ ಭಾಳ ನೀಟಾಗಿರಬೇಕು. ಹೊರಟು ಸ್ವಲ್ಪ ಮುಂದೆ ಹೋಗಿ ಹಿಂಗೆ ಕ್ಲೀನಾಗಿ ಕೊಡಿ. ಕೈ ಹಾಕೋಣ. ಪುಷ್ ಫ್ರಂಟ್, ಎಕ್ಸೈಲ್, ಲೆಫ್ಟ್, ಎಕ್ಸೈಲ್, ಎಕ್ಸೈಲ್. ಓಕೆ, ಬಿಡು 6 5 4 ಇನ್ನ ಬಿಡು. ಬೇಕು ನಾನು 2 ಗಂಟೆ. ಹಾಂ, ಅದರಲ್ಲೇ ಜಾಸ್ತಿ ಬಗ್ಬೇಕಿನ್ನ. ಚಲೋ. ಎಸ್. ಹ್ಯಾಮರ್ ಪ್ಲಸ್ ಓವರ್ ಎಕ್ಸ್ಟೆನ್ಷನ್. ಹ್ಯಾಮರ್ ಆಲ್ಟರ್ನೇಟ್ ಹ್ಯಾಮರು ಫಾಸ್ಟ್ ಆಗಿ ಮಾಡಿ ಓವರ್ ಎಕ್ಸ್ಟೆನ್ಷನ್ ಅವಾಗಿಂದ ಅವಾಗೇನೆ. 1 2 3 4 5 6 7 8 9 10. ಫಸ್ಟ್ ಸೆಟ್ಟು ಕಡಿಮೆ ವೇಟ್ಸಲ್ಲಿ ಹೊಡಿತಾ ಇದ್ದೀನಿ, ಆಮೇಲೆ ಸ್ವಲ್ಪ ವೇಟ್ ಜಾಸ್ತಿ ತೊಗೊತೀನಿ. 3 4 5 6 7 8 9 10. ಇದು 10 ಡಂಬಲ್ ಓವರ್ ಎಕ್ಸ್ಟೆನ್ಷನ್. 1 2 3 4 5 6 7 8 9
ಡನ್. ಫುಲ್ ಪಂಪ್ ಆಗಿದೆ. 1 2 3 4 5 6 7 8 9 10. ಹ್ಯಾಮರ್ ಎಕ್ಸ್ಟೆನ್ಷನ್ನು ಮಾಡ್ತಾಯಿದ್ದಾರೆ. ಹ್ಯಾಮರ್ ಎಕ್ಸ್ಟೆನ್ಷನ್ ಆಗಿದ ತಕ್ಷಣವೇ ಓವರ್ ಹೆಡ್ ಡಂಬಲ್ ಎಕ್ಸ್ಟೆನ್ಷನ್ ಆಯಿತಾ. ರೆಸ್ಟ್ ಪೀರಿಯಡಿಂದ ನಾನು ಇವಾಗ ಫಸ್ಟು 5 ಸ್ಟಾರ್ಟ್ ಮಾಡಿದೆ, ಇವಾಗ 10 ಮಾಡ್ತೀನಿ. ಒಟ್ಟು 4 ಸೆಟ್ ಇರೋದು. ಫಸ್ಟ್ ಸೆಟ್ ಲೆಕ್ಕ ಬರೋಲ್ಲ ನನಗೆ. ಇದು ಎಸ್ ಆಲ್ಟರ್ನೇಟ್ 1 2 3 4 5 6 7 8 9 10. Without killing any there, direct again I'm going to the forward extension. Same hatrale ಮಾಡ್ತೀನಿ for 7 to 8 or 10 reps. Yes, 1 2 3 4 5 4 3 2 and 1. Now to right hand. Yes, 10 9 8 7 6 5 4 3 2 and last one. Thus nearly it is going fully pumped. ಈಗ ಇನ್ನೊಂದು ಲಾಸ್ಟ್ ಸೆಟ್ ಒಂದು ಮಾಡ್ತೀನಿ. ಬಟ್ ಈಗ 20 ಸೆಟ್ಸು. ಇವಾಗ ಗಂಟ 20 ಸೆಟ್ಸಲ್ಲಿ ಒಂದು 17 ಸೆಟ್ಸ್ ಮುಗಿಸ್ಬಿಟ್ಟಿದ್ದೀನಿ. ಈಗ ಮುಗಿಸೋದು ಇನ್ನು 3 ಸೆಟ್ ಇದೆ. ರೆಸ್ಟ್ ಬಿಟ್ವೀನ್ ಸೆಟ್ಸ್ ಬಂದು 30 ಸೆಕೆಂಡ್ಸ್ ಹೋಗ್ತಾ ಇರೋಂಥದ್ದು. ಆ್ಯಂಡ್ ರೆಪ್ಸ್ ಫಸ್ಟ್ ಸೆಟ್ ಬಂದು 12 to 15, ದೆನ್ 8 to 10. ಯಾವುದು ತಿಳ್ಕೊಳ್ಳಿ, ಈ ಥರ ನೀವು ಸೂಪರ್ ಸೆಟ್ಸ್ ಮಾಡಿದಾಗ ಯು ಶುಡ್ ಕನ್ಸ್ಯೂಮ್ ಎ ಗುಡ್ ಅಮೌಂಟ್ ಆಫ್ ಪ್ರೋಟೀನ್, ಐಸೋಲೇಟ್ ಪ್ರೋಟೀನ್, ಕ್ರಿಯೇಟಿನ್. ಈ 2 ಬನಾನಾಸ್, 2 ಬಾಳೆಹಣ್ಣು ತಿನ್ನಿ. ಆಮೇಲೆ ಇಫ್ ಹ್ಯಾಪನಿಂಗ್ ಚೀಸ್ ಅದು ತಿನ್ನ. ಎಸ್ 1 ನಾನಿದು ಓಲ್ಡ್ ಸ್ಕೂಲ್ ಥರ ಮಾಡ್ತೀನಿ ಬಿಕಾಸ್ ಐ ಡು ನಾಟ್ ಹ್ಯಾವ್ ಟೈಮ್. 1 2 3 4 5 6 7 8 9 10 11 12 13 14 15 16. ಈ ಥರ ಮಾಡಿದಾಗ ಒಂದು ಟೈಮಲ್ಲಿ ನಮ್ಮ ಗಡ್ಡಿ ಮನೆ ನಾವು ಮಾಡ್ತಾ ಇದ್ದೀವಿ. ಚಾವಡಿ ಗಡ್ಡಿನಲ್ಲಿ ಮಿನಿಮಮ್ ಅಂದರೂ 100-150 ರೆಪ್ಸ್ ಹೊಡ್ಕೊಳ್ತಾ ಇದ್ದೋ 5 ಗಂಟೆ. ಅದು ನಮ್ಗೆ ಏನು ಅನ್ಸಲ್ಲ. ಬಟ್ ಏನಂದರೆ ಮಸಲ್ ಮೂಮೆಂಟ್ ಆಗುತ್ತೆ. 1 2 4 5 6 7 8 9. ಎಸ್ 1 2 ಕರೆಂಟ್ ಹೋಗ್ತಾ ಇದೆ. 4 5 6 7 8 9 ಓವರ್. ಥ್ಯಾಂಕ್ ಯು. ಸೊ ಇವತ್ತು ತೋರಿಸಿದ್ದೆಲ್ಲ ಫುಲ್ಲು ಸೂಪರ್ ಸೆಟ್ಸು. ಒನ್ ಆಫ್ ಮೈ ಫೇವ್ರೆಟ್ ಎಕ್ಸಸೈಸ್ ಆ್ಯಂಡ್ ಇಟ್ ಬಿಲ್ಸ್ ಮೋರ್ ಮಾಸ್. ಹೇಳಿದ್ನಲ್ಲ, ಒನ್ಸ್ ಅಪಾನ್ ಎ ಟೈಮ್ without pump my hand was nearly 20 without pump. So now my guys ಹೆಸರೇ ಮಾಡ್ತಾ ಜಯಂತು, ತೇಜು, ಮನೋಜ್ ಅವರಲ್ಲಿ ಕತ್ಲೆದವ್ರೆ. ಇಲ್ಲಿ ಕತ್ಲೆ ಇದನ್ನು ಕ್ಲೋಸ್ ಆಗ್ತೈತೆ ಜಿಮ್. ಸೊ ಇಟ್ಸ್ ಆನ್ ಸಂಡೇ. ಮನೋಜ್ ಕಾಣಿಸುತ್ತೆ ನಮ್ಮ ಮಗ, ಈ ಕಡೆ ಬರೋ ಇನ್ನೇ ಎಲ್ಲರಿಗೂ ಫುಲ್ಲಾಗಿ ಪಂಪ್ ಆಗೈತೆ. ಒಂದೊಂದು ಸತಿ ಡಬಲ್ ಬೈಸಿಪ್ಸ್ ಹೊಡ್ಕೋಬೇಕು ಸಂತೋಷಕ್ಕೆ ಅಂತ. ಹೊಡ್ಕೋಬೇಕು ಹಿಂಗೆ. ಎಸ್ ದಟ್ಸ್ ನೈಸ್. ಬರೋ ಇಲ್ಲಿ ಮುಸ್ಲಿಂ ತೋರಿಸ್ಬರೋ. ಕಾಣಿಸೋದೇ ಇರುವಂತೆ
ಆಯಿತಾ ಫುಲ್ ಪಂಪ್ ಆಗೈತೆ ಪಂಪ್ ಆಗೈತೆ ಭಾಳ ಥ್ಯಾಂಕ್ ಯು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗೋಣ ಬಾಯ್